ಇವತ್ತಿನ ನಮ್ಮ ಕ್ಷೇತ್ರ ದರ್ಶನ ಬೆಳಗಾವಿ ಜಿಲ್ಲೆಯ ರಾಯಬಾಗ ತಾಲೂಕಿನ ಮುಗಳಖೋಡ ಸುಕ್ಷೇತ್ರ ಯಲ್ಲಾಲಿಂಗ ಮಠ. ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿರುವ ಮುಗಳಖೋಡ ಮಠ ತನ್ನ ಶಾಂತ, ಪವಿತ್ರ ಮತ್ತು ಆಧ್ಯಾತ್ಮಿಕ ವಾತಾವರಣಕ್ಕಾಗಿ ಪ್ರಸಿದ್ಧವಾಗಿದೆ. ಗ್ರಾಮೀಣ ಸೊಬಗು ಮತ್ತು ಧಾರ್ಮಿಕ ಭಕ್ತಿಯ ಸಮನ್ವಯ ಇಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತದೆ. ಬನ್ನಿ, ನಾವು ಇವತ್ತು ಯಲ್ಲಾಲಿಂಗ ಮಠದ ಆವರಣದಲ್ಲಿ ಇದ್ದೇವೆ. ಮಠದ ಆವರಣದಲ್ಲಿ ಸ್ವಚ್ಛತೆ ಮತ್ತು ಶಿಸ್ತು ಗಮನ ಸೆಳೆಯುತ್ತದೆ. ಪೂಜೆ, ಪ್ರಾರ್ಥನೆಗಳ ಧ್ವನಿ, ವಚನ ಪಠಣ ಮತ್ತು ಭಜನೆಗಳ ವಾತಾವರಣವನ್ನು ಆಧ್ಯಾತ್ಮಿಕ ಮೌನದಲ್ಲಿ ಮುಳುಗಿಸುತ್ತವೆ. ಜಾತ್ರೆ ಅಥವಾ ವಿಶೇಷ ಉತ್ಸವಗಳ ಸಂದರ್ಭದಲ್ಲಿ ಇಡೀ ಪ್ರದೇಶವೇ ಭಕ್ತರ ಸಂಭ್ರಮದಿಂದ ಕಂಗೊಳಿಸುತ್ತದೆ. ಮಠದ ಸುತ್ತಮುತ್ತ ಹಸಿರು ಮರಗಳು, ತೆರೆದ ಆಕಾಶ ಮತ್ತು ವಿಶಾಲ ಪ್ರಾಂಗಣವು ಮನಸ್ಸಿಗೆ ಶಾಂತಿಯನ್ನು ನೀಡುತ್ತದೆ. ಬೆಳಗಿನ ವೇಳೆಯಲ್ಲಿ ಮಠದ ಗಂಟೆಯ ನಾದವು ಸುತ್ತಮುತ್ತಲಿನ ಪ್ರದೇಶವನ್ನು ಪವಿತ್ರತೆಯಿಂದ ತುಂಬಿಸುತ್ತದೆ. ಭಕ್ತರ ಭಕ್ತಿ ಭಾವದಿಂದ ಮಠದತ್ತ ಸಾಗುವ ದೃಶ್ಯ ಮನಸ್ಸಿಗೆ ಸಂತೋಷ ನೀಡುತ್ತದೆ. ಈಗ ನಾವು ಮಠದ ಒಳಗಡೆ ಪ್ರವೇಶಿಸುತ್ತಾ ಇದ್ದೇವೆ. ನೋಡೋಣ ಬನ್ನಿ ಎಲ್ಲರೂ ಭಕ್ತಿ ಭಾವದಿಂದ. ಮುಗಳಖೋಡದ ನೆಲದಲ್ಲಿ ಸೂರ್ಯೋದಯದಕ್ಕಿಂತ ಮುಂಚೆಯೇ ಒಂದು ದಿವ್ಯ ಮೌನ ಎದ್ದು ನಿಂತಿರುತ್ತದೆ. ಅದೇ ಯಲ್ಲಾಲಿಂಗ ಮಠ. ಮೌನವೇ ಭಾಷೆಯಾದ, ಭಕ್ತಿಯೇ ಉಸಿರಾದ ಪವಿತ್ರ ತಾಣ. ಈ ಮಠದ ದ್ವಾರ ದಾಟಿದ ತಕ್ಷಣಕ್ಕೆ ಜಗತ್ತಿನ ಗದ್ದಲ ಹಿಂದೆ ಬಿದ್ದು ಹೋಗುತ್ತದೆ. ಇಲ್ಲಿ ಪ್ರತಿಯೊಂದು ಕಲ್ಲು ಸಾಧನೆಯ ಕಥೆ ಹೇಳುತ್ತದೆ. ಪ್ರತಿಯೊಂದು ನೆರಳು ಗುರು ಪರಂಪರೆಯ ಸ್ಮರಣೆ ಹೊತ್ತುಕೊಂಡಿದೆ. ಯಲ್ಲಾಲಿಂಗನ ಸಾನ್ನಿಧ್ಯದಲ್ಲಿ ಕಾಲ ನಿಲ್ಲುತ್ತದೆ. ಈ ದೃಷ್ಟಿಯಲ್ಲಿ ಕರುಣೆ, ಆ ಮೌನದಲ್ಲಿ ಮಾರ್ಗದರ್ಶನ. ಭಕ್ತನ ಮನಸ್ಸು ತಾನಾಗಿಯೇ ತಲೆಬಾಗುತ್ತದೆ. ಬೆಳಗಿನ ಆರತಿ, ಸಂಜೆಯ ದೀಪಮಾಲೆ ಎರಡೂ ಒಂದೇ ಸತ್ಯವನ್ನು ಹೇಳುತ್ತವೆ. ಶ್ರದ್ಧೆಯೇ ಶ್ರೇಷ್ಠ ಸಂಪತ್ತು. ಇಲ್ಲಿ ಬರುವ ಭಕ್ತ ಕೋರಿಕೆಗಳ ಹೊರೆ ಇಳಿಸಿ ವಿಶ್ವಾಸದ ಹೊಳೆಯನ್ನು ಹೊತ್ತುಕೊಂಡು ಹೋಗುತ್ತಾನೆ. ಯಾಕೆಂದರೆ ಈ ಮಠ ವರ ನೀಡುವುದಿಲ್ಲ, ವಿವೇಕ ನೀಡುತ್ತದೆ. ಯಲ್ಲಾಲಿಂಗನ ಮಠ ಮುಗಳಖೋಡದ ಹೆಮ್ಮೆ ಮಾತ್ರವಲ್ಲ, ಅದು ಕರ್ನಾಟಕದ ಆತ್ಮ, ಭಾರತದ ತಪಸ್ಸಿನ ಪ್ರತೀಕ. ಒಮ್ಮೆ ಇಲ್ಲಿ ಬಂದವನು ಮತ್ತೆ ಮತ್ತೆ ಬರುವುದಕ್ಕೆ ಕಾರಣ ಹುಡುಕುವುದಿಲ್ಲ, ಮನಸ್ಸೇ ದಾರಿ ತೋರಿಸುತ್ತದೆ. ಮಂಜಿನ ಪ್ರಥಮ ಬೆಳಕು ಮಠದ ಗೋಪುರ ತೊಳೆಯಲು ತಲುಪುತ್ತದೆ. ಮಠದ ಆವರಣವು ನಿಶ್ಶಬ್ದ ಮೌನದಲ್ಲಿ ಮುಳುಗಿದೆ. ಗೋಡೆಗಳ ಮೇಲೆ ಬರೆಯಲ್ಪಟ್ಟ ವಚನಗಳು ಹೊಳೆಯುತ್ತವೆ. ಮಠದ ಗೋಡೆಗಳು ಮಾತಾಡುತ್ತವೆ, ದಿವ್ಯ ಸಂದೇಶವನ್ನು ನೀಡುತ್ತವೆ. ನಮ್ಮ ಕೆಟ್ಟ ಕಾರ್ಯಗಳನ್ನು ತಪ್ಪಿಸುವವನು ಹಿತೈಷಿ. ಯಾರು ಸಜ್ಜನರ ಸಹವಾಸ ಇಷ್ಟಪಡುತ್ತಾರೋ ಅವರೇ ಬುದ್ಧಿವಂತರು. ಕೋಣ ಕೋಣರಿಗೆ ಒಂದೇ ದಾರಿ, ಕೋಣ ಜಾಣರಿಗೆ ಎರಡು ದಾರಿ, ಜಾಣ ಜಾಣರಿಗೆ ಮೂರು ದಾರಿ. ಹಣದ ಜೊತೆ ಜನ ಇರಬಹುದು, ಆದರೆ ಒಳ್ಳೆಯ ಗುಣದ ಜೊತೆ ಭಗವಂತ ಸದಾ ಇರುತ್ತಾನೆ. ಇತರರಿಗೆ ಉಪಕಾರ ಮಾಡದಿದ್ದರೆ ಜೀವನವೇ ವ್ಯರ್ಥ. ಮೃಗಗಳಾದರೂ ಸತ್ತ ನಂತರ ಅವುಗಳ ಚರ್ಮ ಉಪಯೋಗಕ್ಕೆ ಬರುತ್ತದೆ. ಆದರೆ ಮಾನವನ ಪರೋಪಕಾರ ಮಾಡದಿದ್ದರೆ ಮೃಗಗಳಿಗಿಂತಲೂ ಹೀನನಾಗಿರುತ್ತಾನೆ. ಇಲ್ಲಿಯ ಗೋಡೆಗಳ ವಚನಗಳು ಹೊಸ ಜೀವ ಪ್ರಕಾಶ ಹೊತ್ತೊಯ್ಯುತ್ತವೆ. ಯಲ್ಲಾಲಿಂಗ ಮಠವು ಕೇವಲ ಕಲ್ಲು ಗೋಡೆಯ ಸಂರಚನೆಯಲ್ಲ, ಅದು ತಪಸ್ಸಿನ ಉಸಿರು, ಸಾಧನೆಯ ನಿಟ್ಟುಸಿರು, ಗುರು ಪರಂಪರೆಯ ಅಕ್ಷಯ ಜ್ಯೋತಿ. ಇಲ್ಲಿನ ಗೋಡೆಗಳು ಮಾತನಾಡುತ್ತವೆ, ಶಬ್ದವಿಲ್ಲದೆ ಉಪದೇಶಿಸುತ್ತವೆ. ಅವು ಹೇಳುವ ಕಥೆಗಳು ರಾಜರ ದಾನವಲ್ಲ, ಯುದ್ಧಗಳ ಗರ್ವವಲ್ಲ. ಅವು ಹೇಳುವುದು ತ್ಯಾಗದ ಇತಿಹಾಸ, ಸಾಧಕರ ನಿಶ್ಚಲ ಪಾದಚಿಹ್ನೆಗಳು. ಯಲ್ಲಾಲಿಂಗನ ಸಾನ್ನಿಧ್ಯದಲ್ಲಿ ಕಾಲವು ತಲೆಬಾಗುತ್ತದೆ. ಅವರ ದೃಷ್ಟಿಯಲ್ಲಿ ಕರುಣೆ, ಹಸ್ತದಲ್ಲಿ ಆಶೀರ್ವಾದ,
ಮೌನದಲ್ಲಿ ಮಾರ್ಗದರ್ಶನ, ಬೆಳಗಿನ ಆರತಿಯ ಜ್ಯೋತಿ, ಸಂಜೆಯ ದೀಪದ ಸಾಲು ಎರಡೂ ಒಂದೇ ಮಾತು ಹೇಳುತ್ತವೆ. ಮಾನವನೇ, ನೀನು ಒಳಗೆ ನೋಡು. ಇಲ್ಲಿ ಬರುವ ಭಕ್ತ ಖಾಲಿ ಕೈಯಲ್ಲಿ ಬಂದರೂ ಪೂರ್ಣ ಹೃದಯದಿಂದ ಹೊರಡುತ್ತಾನೆ. ಯಾಕೆಂದರೆ ಈ ಮಠವು ಕೊಡುವುದು ವರವಲ್ಲ, ವಿವೇಕ. ಗುರುವಿನ ಮೇಲೆ ಭಕ್ತಿಯುಳ್ಳವನಿಗೆ ಸ್ವರ್ಗ, ಹಣ, ಧಾನ್ಯ, ವಿದ್ಯೆ, ಮಕ್ಕಳು, ಸುಖ, ಸಂತೋಷ ಇವೆಲ್ಲವೂ ದೊರೆಯುವುದು. ನೀರಿನಿಂದ ದೇಹ ಶುದ್ಧವಾಗುತ್ತದೆ, ಸತ್ಯ ಹೇಳುವುದರಿಂದ ಮನಸ್ಸು ಶುದ್ಧವಾಗುತ್ತದೆ, ತಪಸ್ಸಿನಿಂದ ಜೀವಾತ್ಮ ಶುದ್ಧವಾಗುತ್ತದೆ, ಜ್ಞಾನದಿಂದ ಬುದ್ಧಿ ಶುದ್ಧವಾಗುತ್ತದೆ. ತನುವ ಕೊಟ್ಟ ಗುರುವನ್ನು ಉಳಿಸಬೇಕು, ಮನವ ಕೊಟ್ಟು ಲಿಂಗವನ್ನು ಉಳಿಸಬೇಕು, ಧನವ ಕೊಟ್ಟು ಜಂಗಮನ್ನು ಉಳಿಸಬೇಕು. ಈ ತ್ರಿವಿಧವ ಹೊರಗು ಮಾಡಿ ಹರೆಯ ವಹಿಸಿ ಕುರುಹ ಪೂಜಿಸುವರ ಮೆಚ್ಚ ಕೂಡಲ ಸಂಗಮ ದೇವ. ಜೀವನದ ಯಾವುದೇ ಸವಾಲನ್ನು ಎದುರಿಸಲು ಅತ್ಯಂತ ಶ್ರೇಷ್ಠ ಅಸ್ತ್ರ ತಾಳ್ಮೆ. ದಾರಿ ಆಕಾಶದಲ್ಲಿಲ್ಲ, ದಾರಿ ಹೃದಯದಲ್ಲಿದೆ. ಭಾವವಿಲ್ಲದ ಪೂಜೆ, ಜ್ಞಾನವಿಲ್ಲದ ಭಕ್ತಿ, ಬೆಳಕು ಇಲ್ಲದ ಸೂರ್ಯನಂತೆ. ಗುರುವಿಂದ ಬಂಧುಗಳು, ಗುರುವಿಂದ ದೈವಗಳು, ಗುರುವಿಂದ ಸಕಲ ಸಂಪದವು. ಲೋಕಕ್ಕೆ ಗುರುವೇ ಮಾಣಿಕ್ಯ ಸರ್ವಜ್ಞ. ಸುಲಭವಾಗಿ ಸಿಕ್ಕಿದ್ದು ಬಹಳ ಜನ ಇರುವುದಿಲ್ಲ, ಬಹಳ ಜನ ಇರುವಂಥದ್ದು ಯಾವತ್ತೂ ಸುಲಭವಾಗಿ ಸಿಗುವುದಿಲ್ಲ. ಕುರುಡನಿಗೆ ದಾರಿ ತೋರಿಸಲು ಹೊರಟರೆ ಇಬ್ಬರು ಕೂಡಿ ಗುಂಡಿಗೆ ಬೀಳುವರು. ಪರೋಪಕಾರಕ್ಕಾಗಿ ಗಿಡಮರಗಳು ಹೂವು, ಹಣ್ಣು, ನೆರಳು ಕೊಡುತ್ತವೆ. ಪರೋಪಕಾರಕ್ಕಾಗಿ ನದಿ, ಹೊಳೆ, ಹಳ್ಳಗಳು ಹರಿಯುತ್ತವೆ. ಪರೋಪಕಾರಕ್ಕಾಗಿ ಎಮ್ಮೆ, ಆಕಳು ಹಾಲನ್ನು ಕೊಡುತ್ತದೆ. ಪರೋಪಕಾರಕ್ಕಾಗಿ ಸಾಧು ಸಂತರು ತಪಸ್ಸು ಮಾಡುತ್ತಾರೆ. ನಿಮ್ಮ ನಂಬಿಕೆಗಳಿಂದ ನೀವು ಶ್ರೇಷ್ಠರಾಗುವುದಿಲ್ಲ, ನೀವು ಶ್ರೇಷ್ಠರೆನಿಸುವುದು ನಿಮ್ಮ ವರ್ತನೆಯಿಂದ. ಯಾರಿಗೂ ಯಾರೂ ಸಂಬಂಧವಿಲ್ಲ, ನಿನಗೆ ನೀನೇ ಸಂಬಂಧ. ತಪ್ಪು ಹಾದಿಯಲ್ಲಿ 100 ಹೆಜ್ಜೆ ಹಾಕುವುದಕ್ಕಿಂತ ಸರಿಯಾದ ಹಾದಿಯಲ್ಲಿ 1 ಹೆಜ್ಜೆಯೇ ಲೇಸು. ಚಿಕ್ಕವನಿದ್ದಾಗ ಅಂಗಿ ಹೊಲಸಾಗಿ ಮನಸ್ಸು ಸ್ವಚ್ಛವಾಗಿರುತ್ತದೆ, ದೊಡ್ಡವರಾದಾಗ ಅಂಗಿ ಸ್ವಚ್ಛ ಆಗಿ ಮನಸ್ಸು ಹೊಲಸಾಗಿರುತ್ತದೆ. ಕಿವಿಗೆ ಶೋಭೆ ಉಂಟಾಗುವುದು ಕುಂಡಲದಿಂದಲ್ಲ, ಜ್ಞಾನದ ಮಾತು ಕೇಳುವುದರಿಂದ. ಕೈಗೆ ಭೂಷಣ ಕಂಕಣದಿಂದಲ್ಲ, ದಾನ ಮಾಡುವುದರಿಂದ. ಸಜ್ಜನರ ಶರೀರಕ್ಕೆ ಶೋಭೆ ಉಂಟಾಗುವುದು ಚಂದನದಿಂದಲ್ಲ, ಪರೋಪಕಾರ ಮಾಡುವುದರಿಂದ. ಸಜ್ಜನರ ಸಂಘ ಹೆಜ್ಜೇನು ಸವೆದಂತೆ, ದುರ್ಜನರ ಸಂಘ ಬಚ್ಚಲ ರೊಜ್ಜಿನಂತೆ ಸರ್ವಜ್ಞ. ಸಜ್ಜನರಿಗೆ ಕೋಪವು ಕ್ಷಣಕಾಲವಿರುತ್ತದೆ, ಮಧ್ಯಮರಿಗೆ ಹಲವು ಗಂಟೆಗಳ ಕಾಲ ಇರುತ್ತದೆ, ಅಧಮನಿಗೆ ಹಗಲು ರಾತ್ರಿ ಕೋಪವಿರುತ್ತದೆ, ನೀಚನಿಗೆ ಕೋಪವು ಸಾಯುವವರೆಗೆ ಇರುತ್ತದೆ. ಮಠದ ಗೋಡೆಯ ಮೇಲೆ ಬರೆದಿರುವ ಬರಹಗಳು ನಮ್ಮ ಜೀವನಕ್ಕೆ ದಿವ್ಯ ಸಂದೇಶವನ್ನು ನೀಡುತ್ತವೆ. ಡಾಕ್ಟರ್ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಪಾವನ ಸಾನ್ನಿಧ್ಯದಲ್ಲಿ ಲಕ್ಷಾಂತರ ಭಕ್ತರು ಭಕ್ತಿಸಾಗರದಲ್ಲಿ ಮಿಂದೆದ್ದು ಪಾವನರಾಗಿದ್ದಾರೆ.
ಹಸಿರು ಮರಗಳ ನೆರಳು, ಮಣ್ಣಿನ ತಂಪಾದ ಸುಳಿವು, ಮಠದ ಹಾದಿಗಳೆಲ್ಲವೂ ತಾಜಾ ವಾತಾವರಣವನ್ನು ಒದಗಿಸುತ್ತವೆ. ಪ್ರತಿಯೊಂದು ಹೆಜ್ಜೆ ಹುಲ್ಲಿನ ಮೇಲಿನ ತಂಪಿನಿಂದ ಮೃದುಗೊಳ್ಳುತ್ತದೆ. ತಾಜಾ ಗಾಳಿ ಶ್ವಾಸದಲ್ಲಿ ಹೊಸ ಉಸಿರನ್ನು ತುಂಬುತ್ತದೆ. ಪಕ್ಷಿಗಳ ಕಲರವ ಆಕಾಶದಲ್ಲಿ ಸಂಗೀತವಾಗಿ ಹರಡುತ್ತದೆ. ಕೋಗಿಲೆಯ ಕೂಗು, ಗೂಬಿಯ ಚಿಲುಪಿಲಿ ಎಲ್ಲವೂ ಸಹಜ ನಾದರಂಜ.